ಎಲ್ಲ ಈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ಪ್ರೀತಿ, ನಂಬಿಕೆ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕಾಗಿ ಪ್ರಯಾಸ ಪಡೆಯುವುದಾಗಿ. ಒಬ್ಬ ನಿಜವಾದಂಥ ದೇವರ ಸೇವಕನು, ನಿಜವಾದ ವಿಶ್ವಾಸಿಯು ಯಾವತ್ತೂ ಕೂಡ ಹಣದ ಹಿಂದೆ ಓಡಿ ಹೋಗಬಾರದು. ಯಾಕೆಂದರೆ ಒಂದು ವೇಳೆ ನೀವು ಹಣದ ಹಿಂದೆ ಓಡುವುದಾದರೆ ಎಂದೋ ಒಂದು ದಿನ ಆ ಶೋಧನೆಯಿಂದ ಊರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಗಡೆ ಬಾರದೇ ಇರುವಂಥ ಸ್ಥಿತಿಯಲ್ಲಿ ಸೈತಾನನು ನಿಮ್ಮನ್ನು ಕುಗ್ಗಿಸುವಂತವನಾಗಿರ್ತಾನೆ. ಆದ್ದರಿಂದಲೇ ನೀವು ಯಾವಾಗಲೂ ಕೂಡ ನಿಜವಾದಂಥ ನಿಕ್ಷೇಪಣಗಳಿಂದ ಓಡಿ ಹೋಗಬೇಕೆಂಬುದಾಗಿ ಅಪೊಸ್ತಲನಾಗಿರುವಂಥ ಪೌಲನು ಇಲ್ಲಿ ಸ್ಪಷ್ಟವಾಗಿ ಹೇಳುವಂತವನಾಗಿದ್ದಾನೆ. ಆದರೆ ಇಂದು ಅನೇಕ ಸೇವಕರು, ಅನೇಕ ವಿಶ್ವಾಸಿಗಳು ದೇವರು ನಂಬಿದಾಗಲೂ ಕೂಡ ಈ ಲೋಕದಲ್ಲಿ ಪ್ರತಿಷ್ಠೆಗಳು ಹೊಂದುವುದಕ್ಕಾಗಿ, ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸುವುದಕ್ಕಾಗಿ, ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ದಕ್ಕಿಸಿಕೊಳ್ಳುವುದಕ್ಕಾಗಿ ಈ ಲೋಕದಲ್ಲಿ ಪ್ರಯಾಸವನ್ನು ಪಡುತ್ತಲೇ ಇದ್ದಾರೆ. ನೀವು ಈ ಲೋಕದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನು ಪಟ್ಟರು, ಎಷ್ಟೆಲ್ಲ ಪ್ರಯಾಸವನ್ನು ಪಟ್ಟರೂ ಕೂಡ ಒಂದಲ್ಲ ಒಂದು ದಿನ ಅದು ವ್ಯರ್ಥವಾಗಿ ಹೋಗುವಂಥದ್ದಾಗಿದೆ. ಆದರೆ ನೀನು ದೇವರಿಗೋಸ್ಕರವಾಗಿ ನೀತಿ, ಭಕ್ತಿ, ಪ್ರೀತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ನೀನು ಯಾವಾಗ ಮುಂದಾಗಿ ನೀನು ಓಡುತ್ತಾ ಪ್ರಯಾಸವನ್ನು ಪಡುವಂಥವನಾಗಿರ್ತೀಯೋ, ನಿನ್ನ ಜೀವಿತದಲ್ಲಿ ಊಹಿಸಲಾರದಂಥ ಸ್ಥಿತಿಯಲ್ಲಿ ದೇವರು ನಿನ್ನನ್ನು ನಿಲ್ಲಿಸುವಂಥವನಾಗಿರ್ತಾನೆ.